ಅದ್ದೂರಿಯಾದಂಥ ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ಮಾಡಲಾಗಿತ್ತು. ಒಂದು ತಿಂಗಳಿಂದ ಸತತ ಪ್ರಯತ್ನಗಳು. ಸಂಭ್ರಮದಲ್ಲಿ ಯಾರೆಲ್ಲ ಬಿಜೆಪಿ ನಾಯಕರು ಭಾಗಿಯಾಗಿದ್ರು ಸರ್? ತೇಜಸ್ವಿ ಸೂರ್ಯ ಅವರು, ಶಾಸಕರಾದ ರಾಮಮೂರ್ತಿ ಅರಣ್ಣ ಅವರು, ಇಷ್ಟು ಮನೆಯವರೆಲ್ಲ ಸೇರಿ ಆಚರಣೆ ಮಾಡಿದ್ರು. ಇಲ್ಲಿ ಸುಮಾರು 1,000 ಮನೆಗಳಿಗೆ ತಲುಪಿದೆ. ಕಬ್ಬುಗಳನ್ನ ಕೊಡುವಂಥ ಕೆಲಸಗಳನ್ನೆಲ್ಲವನ್ನು ಕೂಡ ಮಾಡಿದೆ. ಪ್ರತಿಯೊಬ್ಬರಿಗೂ ಕೂಡ ಬಡ ಜನಗಳಿಗೆ ಸಹಾಯ ಮಾಡೋ ಉದ್ದೇಶದಿಂದ ಆ ಟ್ರಸ್ಟನ್ನು ನಾವು ಪ್ರಾರಂಭ ಮಾಡಿದ್ವಿ. ಯಾವ ರೀತಿಯಲ್ಲಿ ನಾನು ಪಕ್ಷಕ್ಕೆ ದುಡ್ದಿದ್ದೀನಿ ಅಂತೇಳಿ ಜನಗಳಿಗೂ ಗೊತ್ತು, ಪಕ್ಷಕ್ಕೂ ಗೊತ್ತು. ಮಾರೇನಹಳ್ಳಿ ವಾರ್ಡ್ನ ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏನಂದರೆ ಜಯನಗರ ವಿಧಾನಸಭಾ ಕ್ಷೇತ್ರದ BJP ಮುಖಂಡರಾದಂಥ ಷಣ್ಮುಖಂ ಅವರು ಹಾಗೂ ಅವರ ಧರ್ಮಪತಿಯಾದಂಥ ಸಲೀಂ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಮಾರೇನಹಳ್ಳಿ ವಾರ್ಡ್ ಏನಿದೆ ಬೆಂಗಳೂರು ದಕ್ಷಿಣ, ಇಲ್ಲಿ ಒಂದು ಅರ್ಥಪೂರ್ಣ ಹಾಗೂ ಅದ್ದೂರಿಯಾದಂಥ ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ಮಾಡಲಾಗಿತ್ತು. ಸಾಕಷ್ಟು BJP ನಾಯಕರು ಕೂಡ ಬಂದಿದ್ದರು. ಈ ಬಗ್ಗೆ ಮಾತಾಡೋದಕ್ಕೆ ಷಣ್ಮುಖ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸರ್, ಒಂದು ಅರ್ಥಪೂರ್ಣವಾದಂಥ ಒಂದು ಆಚರಣೆಯನ್ನು ಮಾಡಿದ್ದೀರಾ ಇವತ್ತು ಅದ್ದೂರಿಯಾಗಿ. ಎಷ್ಟು ದಿನಗಳ ಪ್ರಿಪ್ರೇಷನ್ ಇತ್ತು ಸರ್ ಇದಕ್ಕೆ? ಸುಮಾರು 1 ತಿಂಗಳ ಕಾಲ ಇಡೀ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲೇ ಎಲ್ಲೆಲ್ಲಿ ನಮ್ಮ ತಮಿಳು ವಾಸಿಗರಿದ್ದಾರೆ ಅಲ್ಲೆಲ್ಲವೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಏನು ನಮ್ಮ ಒಂದು ಸಮಿತಿ ಏನಿದೆ, ಸಂಕ್ರಾಂತಿ ಸಮಿತಿ ಜಯನಗರ, ಆವತ್ತಿನ ಒಂದು ನಿರ್ಧಾರ ಮಾಡಿ 1 ತಿಂಗಳಿಂದ ಸತತ ಪ್ರಯತ್ನಗಳು, ಜನರುಗಳನ್ನ ಮಾತಾಡ್ಸಂತಕ್ಕಂಥದ್ದು ಇರ್ಬೋದು, ಮಹಿಳೆಯರನ್ನ ಮಾತಾಡ್ಸಕ್ಕಂಥ ವಿಚಾರಗಳಿರ್ಬೋದು, ಸ್ಥಳೀಯವಾಗಿ ಎಲ್ಲ ನಾಗರಿಕರು ಕೂಡ ಅದು ಹೋಗೊಟ್ಟು ಬಂದು ನಮಗೆ ಜೊತೆಗೆ ಕೈ ಜೋಡಿಸಿ ನಾವು ಮಾಡ್ತೀವಣ್ಣ, ನೀವು ನಮಗೆ ಸಹಕಾರ ಮಾಡಿ ಅಂತೇಳಿ ಭಾಳ ವಿಜೃಂಭಣೆಯಿಂದ ಖುಷಿಯಲ್ಲಿ ನಮ್ಮ ಜೊತೆ ಅವರು ಸೇರ್ಕೊಂಡು ಮಾಡಿದ್ದಾರೆ ಹಬ್ಬವನ್ನು. ಈ ದಿನ ನಾವು ಕರ್ನಾಟಕ ವತಿಯಿಂದ ಹಾಗೂ ನಮ್ಮೆಲ್ಲರ ರಾಗಿಗುಡ್ಡದ ಪರವಾಗಿ ಅವ್ರಿಗೆ ನಾವು ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸೋಕ್ಕೆ ನಾನು ಇಷ್ಟ ಬೀಳ್ತೀನಿ. ತಾವು ನೋಡಿರ್ಬೋದು, ಎಷ್ಟೋ ಎಲ್ಲರ ಮನೆ ಮಕ್ಕಳು, ಹೆಣ್ಮಕ್ಳು, ಅವರ ಮುಖದಲ್ಲಿ ನೀವೊಂದು ಸಂತೋಷದ ಕಲೆಯನ್ನು ನೋಡಿರ್ಬೋದು. ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರ ಮನಸ್ಸು ಮುಟ್ಟಿದೆ ಈ ಹಬ್ಬ. ನಿಜವಾಗ್ಲೂ ಕೂಡ ಅವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಸರ್, ಈ ಸಂಭ್ರಮದಲ್ಲಿ ಯಾರೆಲ್ಲ BJP ನಾಯಕರು ಭಾಗಿಯಾಗಿದ್ರು ಸರ್? ನಮ್ಮ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ನಾರಾಯಣಸ್ವಾಮಿ ಅಣ್ಣವರು, ಛಲವಾದಿ ನಾರಾಯಣಸ್ವಾಮಿ ಅವರು, ಹಾಗೂ ನಮ್ಮ ಯುವ ರಾಷ್ಟ್ರ ಅಧ್ಯಕ್ಷರು ತೇಜಸ್ವಿ ಸೂರ್ಯ ಅವರು, ನಮ್ಮ ಸಂಸದರು, ಅವರು ಕೂಡ ಭಾಗಿಯಾಗಿದ್ದರು. ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದ ರಾಮಮೂರ್ತಿ ಅರಣ್ಣ ಅವರು ಕೂಡ ಭಾಗವಹಿಸಿದರು. ಅದೇ ರೀತಿ ನಮ್ಮ MP ಅವರ ಮಿಸ್ಸಸ್ ಶಿವಶ್ರೀ ಸ್ಕಂದಪ್ರಸಾದ್ ಅವರು ಕೂಡ ಭಾಳ ಖುಷಿಯಿಂದ ನಮ್ಮ ಜೊತೆ ಸೇರೋಕ್ಕೆ ಇಷ್ಟಪಟ್ಟು ಕಾರ್ಯಕ್ರಮ ಪೂರ್ತಿ ಇದ್ದರು. ಅವರು ಕೂಡ ನಟರಾಜನ್ ಅವರು, ಚಂದ್ರಶೇಖರ್ ರಾಜು ಅವರು, ಸೋಮಶೇಖರ್ ಅವರು, ಮಂಜುನಾಥ್ ರೆಡ್ಡಿ ಅವರು, ಮಂಡಳದ ಅಧ್ಯಕ್ಷರಾದ ನಮ್ಮ ವೇಣುಗೋಪಾಲ್ ರೆಡ್ಡಿ ಅವರು, ಮತ್ತು ಎಲ್ಲ ಕಾರ್ಯಕರ್ತರುಗಳು, ಮುಖಂಡರುಗಳು, ನಾಯಕರುಗಳು ಎಲ್ಲರೂ ಕೂಡ ಭಾಗವಹಿಸಿದರು. ಸರ್, ಒಟ್ಟು ಎಷ್ಟು ಮನೆಗಳನ್ನ ತಲುಪಿದ್ರು ಸರ್? ಎಷ್ಟು ಮನೆಯವರೆಲ್ಲ ಸೇರಿ ಆಚರಣೆ ಮಾಡಿದ್ರು ಇಲ್ಲಿ ಸುಮಾರು 1,000 ಮನೆಗಳಿಗೆ ತಲುಪಿದೆ. ಹಬ್ಬದ ಸೊಗಡು 1,000 ಮನೆಗಳಿಗೆ ತೆಗೆದಿದೆ. ಅದೇ ರೀತಿ ನೀವು ಅರಸು ಕಾಲೋನಿ ಅಂತೇಳಿ ಒಂದು ಪ್ರದೇಶ ಇದೆ, ಅಲ್ಲೂ ಕೂಡ ಸುಮಾರು 500-600 ಅಂತ ಹೇಳ್ತಾಯಿದ್ರು. ಇನ್ನೆಷ್ಟು ಸಂಖ್ಯೆ ನಾನು ಇನ್ನೂ ಕೂಡ ತಗೊಂಡ್ಮೇಲೆ ಗೊತ್ತಾಗುತ್ತೆ ಒಟ್ಟಾರೆ ಎಷ್ಟು ಸಂಖ್ಯೆ ಎಲ್ಲೆಲ್ಲಿ ಮಾಡಿದ್ದೀವಿ ಅಂತೇಳಿ. ಅದೇ ರೀತಿ ಕೆಲವು ಕಡೆ ಕಬ್ಬು ಕೊಡೋಂಥ ವಿಚಾರಗಳು ಇರ್ಬೋದು. ಯಾಕಂದರೆ ಹಬ್ಬದ ದಿನ ಎಲ್ಲರನ್ನೂ ಆಚರಣೆ ಮಾಡಲಿ ತಮಿಳನ್ಸ್ ಅಂತ ಇರಬಾರ್ದು. ಇದ್ರ ಜೊತೆ ಕನ್ನಡದವರು ಸಂಕ್ರಾಂತಿನ ಆಚರಣೆ ಮಾಡುವಂಥ ಒಂದು ಖುಷಿಯಿಂದ ಬೇರೆ ಕಡೆ ಕೂಡ ಅದನ್ನು ನಾವು ಕಬ್ಬುಗಳನ್ನ ಕೊಡುವಂಥ ಕೆಲಸಗಳನ್ನೆಲ್ಲವನ್ನು ಕೂಡ ಮಾಡಿದ್ದೀವಿ. ಸರ್, ಈಗ GBA ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಡೆಡ್ಲೈನನ್ನು ಕೊಟ್ಟಿದೆ, ಜೂನ್ 30 ಒಳಗಡೆ ಮಾಡಬೇಕು ಅಂತೇಳಿ. ಸೊ ಇನ್ನು ಮಾರೇನಹಳ್ಳಿ ವಾರ್ಡ್ಗೆ ತಮಗೆ ಅಥವಾ ತಮ್ಮ ಧರ್ಮಪತಿಯವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ಜನರ ಒಂದು ಆಸೆ ಕೂಡ ಇದೆ BJPಯಿಂದ. ಸೊ ತಾವು ಯಾವ ನಿರೀಕ್ಷೆಯಲ್ಲಿದೆ ಸರ್? ನಿಮ್ಮ ಮುಖಂಡರ ಮೇಲೆ, ನಿಮ್ಮ ಪಕ್ಷದ ಮೇಲೆ ಏನೊಂದು ವಿಶ್ವಾಸವನ್ನು ತಾವು ಇಟ್ಕೊಂಡಿದ್ದೀರ? ಪಕ್ಷ ಯಾವತ್ತೂ ಕೂಡ ನನ್ನನ್ನು ಕೈ ಬಿಟ್ಟಿಲ್ಲ. ಪಕ್ಷಕ್ಕೆ ನಾನು ದುಡಿದಾಗ ಪಕ್ಷ ನನ್ನನ್ನು ಕೇಂದ್ರ ಮಟ್ಟದಲ್ಲಿ ತಗೊಂಡೋಗಿ MSME ಒಂದು ಹೈಪಾರ್ಡ್ ಮಾನಿಟರಿಂಗ್ ಕಮಿಟಿಯಲ್ಲಿ ಕೂಡ ನನಗೆ ಸದಸ್ಯನಾಗಿ ಮಾಡಿ ಆ ಒಂದು ಸ್ಥಾನನ ನನಗೆ ಕೊಟ್ಟು ಅಲಂಕರಿಸ್ತು. ಹಾಗಾಗಿ ಪಕ್ಷದ ಮೇಲೆ ನನಗೆ ನಂಬಿಕೆ ಇದೆ. ಮೇಲಾಗಿ ನಮ್ಮ ರಾಮಮೂರ್ತಿ ಅಣ್ಣವ್ರ ಮೇಲೆ ತುಂಬ ನಂಬಿಕೆ ಇದೆ. MP ಅವರು, ಪ್ರತಿಯೊಬ್ಬರು ಕೂಡ ನನ್ನ ಕೆಲಸ ಕಾರ್ಯ, ನನ್ನ ಸಂಘಟನೆಯ ಒತ್ತು, ಯಾವ ರೀತಿಯಲ್ಲಿ ನಾನು ಪಕ್ಷಕ್ಕೆ ದುಡ್ದಿದ್ದೀನಿ ಅಂತೇಳಿ ಜನಗಳಿಗೂ ಗೊತ್ತು, ಪಕ್ಷಕ್ಕೂ ಗೊತ್ತು, ಪಕ್ಷದ ನಾಯಕರುಗಳಿಗೂ ಗೊತ್ತು. ಆ ನನ್ನ ದುಡಿಮೆಗೆ ಫಲ ಸಿಕ್ಕುತ್ತೆ ಖಂಡಿತವಾಗ್ಲೂ ಕೂಡ. ಇದು ಮಹಿಳೆ ಆಗಿದೆ, ಏನು ಮಾಡೋ ಅದೃಷ್ಟ, ಮಹಿಳೆ ಲಕ್ಷ್ಮಿನೇ ಬರಬೇಕು ಅಂತ ಇಲ್ಲಿ ಏನೋ ಅವರು ಏನು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಒಂದು ಇಲ್ಲಿ ಮಹಿಳೆ ರಿಸರ್ವೇಷನ್ ಆಗಿರೋದ್ರಿಂದ ನಮ್ಮ ಧರ್ಮ ಪತ್ನಿಯವರಿಗೆ ಕೇಳ್ತೇವೆ, ಅವರು ಕೂಡ
ತುಂಬ ನಮ್ಮ ಫೌಂಡೇಶನ್ ಅಂತೇಳಿ ಒಂದು ಟ್ರಸ್ಟ್ನ ಮಾಡಿಕೊಂಡು 13 ವರ್ಷಗಳ ಕಾಲ ಟ್ರಸ್ಟ್ನಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಮಕ್ಕಳಿಗೆ, ಆಸ್ಪತ್ರೆಗಳಿಗೆ, ಈ ಥರ ರೋಗಿಗಳಿಗೆ ಆ ರೀತಿ ಸಹಕಾರ ಕೆಳಮಟ್ಟದಲ್ಲಿ ಕಲ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಬಡ ಜನರುಗಳಿಗೆ ಸಹಾಯ ಮಾಡೋ ಉದ್ದೇಶದಿಂದ ಆ ಟ್ರಸ್ಟನ್ನು ನಾವು ಪ್ರಾರಂಭ ಮಾಡಿದ್ವಿ. ಸ್ಟಾರ್ಟಿಂಗ್ ಇದುವರೆಗೂ ಕೂಡ ಅದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಮೇಲಾಗಿ ಅವರು ಯೋಗ ಪಟ್ಟು ನಮ್ಮ ರಾಷ್ಟ್ರೋತ್ಥಾನ RSSನ ರಾಷ್ಟ್ರೋತ್ಥಾನದಲ್ಲಿ ಅವರೊಂದು ಯೋಗ ಪಟ್ಟುವಾಗಿ ಕೂಡ ಪ್ರತಿಯೊಬ್ಬರ ಜೊತೆ ಅವರ ಒಡನಾಟ ಇದೆ. ಹಾಗಾಗಿ ಪಕ್ಷ ಎಲ್ಲ ಒಂದು ಕಡೆ ನಮ್ಮನ್ನ ಗುರುತಿಸ್ತೆ ಖಂಡಿತವಾಗ್ಲೂ. ಅದರ ಕೂಗು, ಜನರ ಕೂಗು, ದಲಿತರ ಕೂಗು ಎಲ್ಲವೂ ಕೂಡ ಹೋಗಿ ಪಕ್ಷಕ್ಕೆ ಖಂಡಿತವಾಗ್ಲೂ ಈ ಕ್ಷಣದಲ್ಲಿ ಸೇರಿರುತ್ತೆ, ಇನ್ನೂ ಕೂಡ ಸೇರುತ್ತೆ ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಇನ್ನು ಈ ಮಾರೇನಹಳ್ಳಿ ವಾರ್ಡ್ನ ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ತಾವು ಜನರ ಕಡೆಯಿಂದ ಯಾವ ನಿರೀಕ್ಷೆನ ಇಟ್ಕೊಂಡಿದ್ದೀರಾ ಸರ್? ತುಂಬ ಚೆನ್ನಾಗಿದೆ. ಪ್ರೀತಿಯಿಂದ ನನ್ನ ಬರಮಾಡಿಕೊಂಡ್ರು, ಬನ್ನಿ ಅಂತ ಪ್ರತಿಯೊಂದು ಮನೆಯಲ್ಲೂ ನನಗೆ ನೀರು ಕೊಟ್ಟು, ಕಾಫಿ ಕೊಟ್ಟು, ಊಟ ಮಾಡಿ ಅಂತ ಸಹಕಾರ ಮಾಡಿ, ನೀವು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ, ಏನೋ ಒಂದು ನಿರೀಕ್ಷೆ ಇಟ್ಟಿದ್ದಾರೆ ಅಂತ ನನಗೆ ಜನರು ಕಾಣ್ತಾ ಇದೆ. ಅವರ ನಿರೀಕ್ಷೆ ಸುಳ್ಳಾಗಲ್ಲ. ಖಂಡಿತವಾಗ್ಲೂ ಅವರ ನಿರೀಕ್ಷೆಗೆ ತಕ್ಕಂತೆ ನಾನು ಕೆಲಸ ಮಾಡೋದಕ್ಕೆ, ಅವರ ಸೇವಾ ಕಾರ್ಯ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಪಕ್ಷ ಅವಕಾಶ ಕೊಟ್ಟ ತಕ್ಷಣ ಆ ಸೇವಾ ಕಾರ್ಯ ಮಾಡ್ತೀನಿ ಅಂತ ಹೇಳಿ ಈ ಸಮಯದಲ್ಲಿ ಇಷ್ಟ ಬೀಳ್ತೀನಿ. ಹಾಗೆ ನಮ್ಮ ಧರ್ಮಪತ್ನಿಯವರು ಬಹಿರಂಗವಾಗಿ ಎಲ್ಲೂ ಕೂಡ ಅವರು ಬಂದಿರಲಿಲ್ಲ, ಮನೆ ಇದರಲ್ಲಿ ಇದ್ದರು. ಈಗೆಲ್ಲ ಬಂದು ನಾನು ಕೂಡ ಸೇರ್ಕೊಂಡು ಸೇವೆ ಮಾಡ್ತೀನಿ ಅಂಥೇಳಿ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ ಮೇಡಮ್ ಅವ್ರಿಗೆ. ಇನ್ನು ಮುಂದಿನ ಬರ್ತಕ್ಕಂಥ ಕಾಲದಲ್ಲಿ ನಾನು ಹೇಗೆ ಸೇವೆ ಮಾಡಿದ್ದೀನಿ ಕಾರ್ಯಕರ್ತರುಗಳ ಮಧ್ಯೆ, ಜನರ ಮಧ್ಯೆ ವಿಶ್ವಾಸ ಗಳಿಸಿದ್ದೀನಿ, ಅದಕ್ಕಿಂತ ಹೆಚ್ಚಾಗಿ ಅವರು ವಿಶ್ವಾಸ ಗಳಿಸ್ತಾರಂಥ ನಂಬಿಕೆ ನನಗಿದೆ. ಹಾಗಾಗಿ ಜನರ ನಿರೀಕ್ಷೆನ ನಾನು ಖಂಡಿತವಾಗ್ಲೂ ಈಡೇರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಮಾರೇನಹಳ್ಳಿ ವಾರ್ಡ್ ಏನಿದೆ, ಸೊ ಆ ವಾರ್ಡ್ನ ಟಿಕೆಟ್ ಆಕಾಂಕ್ಷಿಯಾದಂಥ ಹಾಗೂ BJP ಮುಖಂಡರಾದಂಥ ಷಣ್ಮುಗಂ ಅವರ ಒಂದು ಮಾತುಗಳು. ಖಂಡಿತವಾಗ್ಲೂ ನನ್ನ ಒಂದು ಸೇವೆ ಏನಿದೆ, ನನ್ನ ಒಂದು ಕೆಲಸ ಏನಿದೆ, ಅದಕ್ಕೆ ತಕ್ಕನಾದಂಥ ಒಂದು ಪ್ರತಿಫಲವನ್ನು ಪಕ್ಷ ಟಿಕೆಟ್ ಕೊಡೋ ಮೂಲಕ ಈಡೇರಿಸುತ್ತೆ. ಅದೇ ರೀತಿಯಾಗಿ ಜನ ಇಟ್ಟಿರುವಂಥ, ನಮ್ಮ ಮೇಲೆ ಇಟ್ಟಿರುವಂಥ ವಿಶ್ವಾಸ ಏನಿದೆ, ಅದನ್ನು ನಾನು ಈಡೇರಿಸ್ತೀನಿ ಅನ್ನೋಂಥ ಭರವಸೆಯನ್ನು ಕೂಡ ಈ ಮೂಲಕ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV, ಬೆಂಗಳೂರು.